ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೈಲರಿಂಗ್ ಬಿಸ್ನೆಸ್ನಲ್ಲಿ ದುಡ್ಡು ಉಳಿಸೋದು ಹೇಗೆ, ನಾವು ಹಣ ಸಂಪಾದಿಸೋದು ಅಷ್ಟು ಮುಖ್ಯ ಅಲ್ಲ, ಅದನ್ನು ಉಳಿಸೋದು ಮೊದಲು ಕಲಿಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ. ನಮಸ್ಕಾರ ಸ್ನೇಹಿತರೆ. ಹಣ ಸಂಪಾದಿಸೋದು ಅಷ್ಟೇ ಅಲ್ಲ, ಅದನ್ನು ನಾವು ಉಳಿಸೋದನ್ನು ಕೂಡ ಕಲಿಬೇಕು. ಇವತ್ತು ನಾನು ಟೈಲರಿಂಗ್ ಮಾಡುವ ಪ್ರತಿಯೊಬ್ಬರಿಗೂ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಅದೇನು ಗೊತ್ತಾ, ಟೈಲರಿಂಗ್ ಬಿಸ್ನೆಸ್ನಲ್ಲಿ ದುಡ್ಡು ಹೇಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ. ನಾವು ಟೈಲರಿಂಗ್ ಮಾಡ್ತೀವಿ, ದಿನವಿಡೀ ಮಿಷಿನ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತೀವಿ, ಬಟ್ಟೆ ಕಟ್ ಮಾಡ್ತೀವಿ, ಸ್ಟಿಚಿಂಗ್ ಮಾಡ್ತೀವಿ, ಕಸ್ಟಮರ್ಸ್ ಕೆಲಸದ ಸಮಯಕ್ಕೆ ಮುಗಿಸ್ಕೊಡ್ತೀವಿ. ಹೀಗೆ ಕಷ್ಟಪಟ್ಟು ಹಣ ಸಂಪಾದಿಸ್ತೀವಿ. ಆದರೆ ಅದು ತಿಂಗಳ ಕೊನೆಯಲ್ಲಿ ನೋಡಿದಾಗ ದುಡ್ಡು ಎಲ್ಲಿಗೆ ಹೋಯಿತು ಅಂತ ನಮಗೆ ಗೊತ್ತಾಗೋದಿಲ್ಲ. ಇದು ತುಂಬ ಜನ ಟೈಲರಿಂಗ್ಗೆ ಅವರಿಗೆ ಆಗುವ ಸಮಸ್ಯೆ. ಹಣ ಬರುತ್ತೆ, ಆದರೆ ಕೈಯಲ್ಲಿ ಉಳಿಯುವುದಿಲ್ಲ. ಹಾಗಾದರೆ ತಪ್ಪು ಎಲ್ಲಿದು? ಹೆಚ್ಚು ದುಡಿಯುತ್ತಿಲ್ಲ ಅಂತಾನಾ? ಇಲ್ಲ. ಹಣ ಬಂದಾಗ ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದು ಗೊತ್ತಿಲ್ಲದಿರುವುದು ಮುಖ್ಯ ಕಾರಣ ಆಗಿರುತ್ತೆ ಇದಕ್ಕೆ. ಆದ್ದರಿಂದ ಇವತ್ತು ನಾನು ನಿಮಗೆ ಟೈಲರಿಂಗ್ ಬಿಸ್ನೆಸ್ನಲ್ಲಿ ಹಣ ಉಳಿಸ್ಕೊಳ್ಳಲು ಸಹಾಯ ಮಾಡುವ ಕೆಲವು ಸರಳವಾದ ಪ್ರಾಕ್ಟಿಕಲಿ ಫಾಲೋ ಮಾಡಬಹುದಾದ ಟಿಪ್ಸ್ಗಳನ್ನು ಹೇಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಈ ವಿಡಿಯೋ ಖಂಡಿತ ನಿಮಗೆ ಒಂದು ಒಳ್ಳೆಯ ಹಣವನ್ನು ಉಳಿಸ್ಕೊಳ್ಳೋ ನಿಮಗೆ ಒಳ್ಳೆಯ ಶೇರಿಂಗ್ ಆಗಿರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದು, ಬಿಸ್ನೆಸ್ ಹಣ ಮತ್ತು ಮನೆ ಹಣ ಬೇರೆ ಬೇರೆ ಇಡಬೇಕಾಗತ್ತೆ. ಇದು ತುಂಬ ಮುಖ್ಯವಾದದ್ದು. ನೀವು ಟೈಲರಿಂಗ್ ಮಾಡಿ 500 ರೂಪಾಯಿ ಸಂಪಾದಿಸಿದ್ದೀರಿ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಮನೆ ಖರ್ಚು ಮಾಡಿಬಿಟ್ರಿ, ಮರುದಿನ 700 ಬಂತು, ಅದರಿಂದಲೂ ಮನೆ ಖರ್ಚು ಮಾಡಿಬಿಟ್ರಿ. ಹೀಗೆ ಮಾಡೋದ್ರಿಂದ ತಿಂಗಳ ಕೊನೆಯಲ್ಲಿ ನಿಮಗೆ ಬಿಸ್ನೆಸ್ನಿಂದ ಹಣ ಬಂದಿದೆ, ಎಷ್ಟು ಬಂದಿದೆ, ಎಷ್ಟು ಖರ್ಚಾಯಿತು, ಎಷ್ಟು ಉಳೀತು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಏನು ಮಾಡಿ ಅಂತಂದರೆ, ಆದ್ದರಿಂದ ಸಾಧ್ಯವಾದಷ್ಟು ಬಿಸ್ನೆಸ್ ಹಣವನ್ನು ಬೇರೆಯೇ ಇಡುವ ಅಭ್ಯಾಸ ಇಟ್ಕೊಳ್ಳಿ. ಒಂದು ಪ್ರತ್ಯೇಕ ಒಂದು ಬಾಕ್ಸ್ ಮಾಡ್ಕೊಳ್ಳಿ, ಅಥವಾ ಪ್ರತ್ಯೇಕ ಒಂದು ಬ್ಯಾಂಕ್ ಖಾತೆ ಇರ್ಬೋದು, ಅಥವಾ ಒಂದು ಪ್ರತ್ಯೇಕ ನಿಮ್ಮ ಬಿಸ್ನೆಸ್ ಹಣಕ್ಕಾಗಿ ಬೇರೆಯೇ ಒಂದು UPI ಅಕೌಂಟನ್ನು ಬಳಸ್ಬೋದು. ಮುಖ್ಯವಾದದ್ದು ಏನಂದರೆ, ಟೈಲರಿಂಗ್ನಿಂದ ಬಂದ ಹಣವೆಲ್ಲ ನಿಮ್ಮ ಖರ್ಚಿನ ಹಣ ಅಲ್ಲ. ಅದರಲ್ಲಿ ಬಟ್ಟೆ, ದಾರ, ನೀಡಲ್, ಜಿಪ್, ಹೂಕ್ಸ್, ಮೆಷಿನ್ ಮೇಂಟೆನೆನ್ಸ್, ಹೀಗೆ ಹಲವಾರು ಖರ್ಚುಗಳು ಇರುತ್ತೆ. ಸೊ ಅದಕ್ಕೋಸ್ಕರ ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎರಡನೇದು, ಪ್ರತಿದಿನ ಬಂದ ಹಣವನ್ನು ಬರೆಯಿರಿ. ಅಂದರೆ ಇವತ್ತು 800 ಬಂತು, ನಿನ್ನೆ 600 ಬಂತು, ಅವತ್ತು 1200 ಬಂತು. ಹೀಗೆ ಮನಸ್ಸಲ್ಲಿ ಲೆಕ್ಕ ಇಟ್ಕೋಬೇಡಿ. ಒಂದು ಚಿಕ್ಕ ನೋಟ್ಬುಕ್ ತೆಗೆದುಕೊಳ್ಳಿ, ಅದರಲ್ಲಿ ಪ್ರತಿದಿನ ದಿನಾಂಕ, ಕೆಲಸ, ಬಂದ ಹಣ, ಖರ್ಚು, ಉಳಿದ ಹಣ ಎಂದು ಬರೆಯಿರಿ. ಉದಾಹರಣೆಗೆ, ಇವತ್ತು 3 ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀರಿ, ಒಟ್ಟು 900 ಬಂದಿದ್ರೆ ಅದನ್ನು ಬರೆಯಿರಿ. ಅದೇ ದಿನಕ್ಕೆ ದಾರಕ್ಕೆ ಎಷ್ಟು ಖರ್ಚಾಯಿತು, 100 ಖರ್ಚಾಯಿತು, ಅದನ್ನು ಬರೆಯಿರಿ. ಹೀಗೆ ಪ್ರತಿದಿನ ಬರೆಯುತ್ತಾ ಹೋದರೆ ತಿಂಗಳ ಕೊನೆಯಲ್ಲಿ ನಿಮಗೆ ಒಂದು ಸ್ಪಷ್ಟವಾದ ಚಿತ್ರ ಸಿಗುತ್ತೆ. ನಾನು ಎಷ್ಟು ದುಡಿದೆ, ನಾನು ಎಷ್ಟು ಖರ್ಚು ಮಾಡಿದೆ, ನನ್ನ ನಿಜವಾದ ಲಾಭ ಎಷ್ಟು ಅನ್ನೋದು ಗೊತ್ತಾಗತ್ತೆ. ಇನ್ನು ಮೂರನೇದು, ಪ್ರತಿಯೊಂದು ಕೆಲಸಕ್ಕೂ ಸರಿಯಾದ ಚಾರ್ಜ್ ಇಡಿ. ಅಂದರೆ ಟೈಲರಿಂಗ್ ಮಾಡುವಾಗ ಕೆಲವರು ಒಂದು ತಪ್ಪು ಮಾಡ್ತಾರೆ. ಗ್ರಾಹಕರು ಕೇಳಿದಷ್ಟು ಕಡಿಮೆ ಬೆಲೆಗೆ ಕೆಲಸ ಮಾಡಿಕೊಡ್ತಾರೆ. ಅಕ್ಕ ಸ್ವಲ್ಪ ಕಡಿಮೆ ಮಾಡಿ, ನಮ್ಮವರೇ, ಒಂದು ಬ್ಲೌಸ್ ಅಷ್ಟೇ ಅಂತ ಹೇಳಿದಾಗ ತಕ್ಷಣ ಚಾರ್ಜ್ ಕಡಿಮೆ ಮಾಡಿಬಿಡ್ತಾರೆ. ಆದರೆ ನೀವು ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಮ್ಮ ಸಮಯಕ್ಕೂ ಬೆಲೆ ಇದೆ, ನಿಮ್ಮ ಒಂದು ವೃತ್ತಿಗೂ ಬೆಲೆ ಇದೆ, ನಿಮ್ಮ ಮಿಷಿನ್ಗೂ ಖರ್ಚಿದೆ, ವಿದ್ಯುತ್ ಖರ್ಚು ಕೂಡ ಇದೆ, ದಾರ, ನೀಡಲ್ಸ್, ಹೂಕ್ಸ್, ಲೈನಿಂಗ್ ಮುಂತಾದ ಸಾಮಗ್ರಿಗಳದ್ದು ಖರ್ಚು ಕೂಡ ಇದೆ. ಅದರ ಜೊತೆಗೆ ನಿಮ್ಮ ಶ್ರಮವೂ ಇದೆ. ಆದ್ದರಿಂದ ಚಾರ್ಜ್ ನಿಗದಿಪಡಿಸುವಾಗ ಇವೆಲ್ಲವನ್ನು ಪರಿಗಣಿಸಿ. ಕೇವಲ ಬಟ್ಟೆ ಹೊಲಿಯೋದು ಹಣವಲ್ಲ, ನಿಮ್ಮ ಸಂಪೂರ್ಣ ಕೆಲಸಕ್ಕೆ ಚಾರ್ಜ್ ಪಡಿಬೇಕು. ನಾಲ್ಕನೆಯದು, ಸಣ್ಣ ಸಣ್ಣ ಸಾಮಗ್ರಿಗಳ ಖರ್ಚನ್ನು ಮಾಡಬೇಡಿ. ಅಂದರೆ ಟೈಲರಿಂಗ್ನಲ್ಲಿ ದೊಡ್ಡ ಖರ್ಚು ಮಾತ್ರವಲ್ಲ, ಸಣ್ಣ ಸಣ್ಣ ಖರ್ಚುಗಳೂ ಸೇರಿ ದೊಡ್ಡ ಮೊತ್ತವಾಗುತ್ತೆ. ಉದಾಹರಣೆಗೆ ದಾರ, ನೀಡಲ್ಸ್, ಹೂಕ್ಸ್, ಬಟನ್ಸ್, ಜಿಪ್, ಎಲಾಸ್ಟಿಕ್, ಲೈನಿಂಗ್, ಚಾಕ್, ಮೆಷಿನ್ ಆಯಿಲ್,
ಇವುಗಳನ್ನು ಒಂದೊಂದಾಗಿ ನೋಡಿದರೆ ಸ್ವಲ್ಪ ಹಣ ಅನಿಸುತ್ತೆ, ಆದರೆ ತಿಂಗಳ ಕೊನೆಯಲ್ಲಿ ಲೆಕ್ಕ ಹಾಕಿದರೆ ಅದೇ ದೊಡ್ಡ ಮೊತ್ತ ಆಗಿರುತ್ತೆ. ಆದ್ದರಿಂದ ಸಣ್ಣ ಸಣ್ಣ ಖರ್ಚುಗಳನ್ನು ಕೂಡ ಬರೆಯಿರಿ. ಯಾವ ಸಾಮಗ್ರಿಗೆ ಎಷ್ಟು ಖರ್ಚಾಗ್ತಾ ಇದೆ, ಅದು ಅಗತ್ಯವಾ ಅಥವಾ ಅನಗತ್ಯವಾಗಿ ಖರೀದಿಸ್ತಿದ್ದೀರಾ, ಯಾವುದನ್ನು ಬಲ್ಕ್ನಲ್ಲಿ ತೆಗೆದುಕೊಂಡ್ರೆ ಕಡಿಮೆ ಬೆಲೆಗೆ ಸಿಗಬಹುದು, ಇವನ್ನೆಲ್ಲ ಒಂದು ನೀವು ನೋಟ್ನಲ್ಲಿ ಮಾಡಿ ಇಟ್ಕೊಳ್ಳಿ. 5ನೇದು, ಅಗತ್ಯವಿಲ್ಲದ ಸಾಮಗ್ರಿಗಳನ್ನು ಸ್ಟಾಕ್ ಮಾಡಬೇಡಿ. ಅಂದರೆ ಟೈಲರಿಂಗ್ ಮಾಡುವಾಗ ನಮಗೊಂದು ಆಸೆ ಇರುತ್ತೆ, ಈ ಕಲರ್ ಥ್ರೆಡ್ ಇರಲಿ, ಈ ಡಿಸೈನ್ ಲೇಸ್ ಇರಲಿ, ಈ ಬಟನ್ ಚೆನ್ನಾಗಿದೆ ತೆಗೆದುಕೊಳ್ಳೋಣ, ಮುಂದೆ ಉಪಯೋಗವಾಗಬಹುದು, ಹೀಗೆ ತೆಗೆದುಕೊಳ್ತಾ ಹೋಗ್ತೀವಿ. ಆಗ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಆ ಸಾಮಗ್ರಿಗಳು ತಿಂಗಳಗಟ್ಟಲೆ ಹಾಗೆ ಇರ್ತವೆ, ಹಣ ಮಾತ್ರ ಸ್ಟಾಕ್ ಆಗಿಬಿಟ್ಟಿರುತ್ತದೆ. ಆದ್ದರಿಂದ ಅಗತ್ಯವಿರುವಷ್ಟು ಮಾತ್ರ ಖರೀದಿಸಿ. ನಿಮ್ಮ ಕಸ್ಟಮರ್ಸ್ ಯಾವ ರೀತಿಯ ಕೆಲಸ ಹೆಚ್ಚು ಕೊಡ್ತಾರೆ ಅದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನೇ ಹೆಚ್ಚಿಟ್ಕೊಳ್ಳಿ. ಅಗತ್ಯವಿಲ್ಲದ ಸ್ಟಾಕ್ಗೆ ಹಣ ಕಟ್ಟಿ ಹಾಕಬೇಡಿ. 6ನೇದು, ಅಗ್ಗ ಅಂದರೆ ಯಾವಾಗಲೂ ಸೇವಿಂಗ್ ಅಲ್ಲ. ಕೆಲವರು ಕಡಿಮೆ ಬೆಲೆ ಸಿಕ್ಕರೆ ತಕ್ಷಣ ಸಾಮಗ್ರಿ ಖರೀದಿಸ್ತಾರೆ, ಆದರೆ ಅಗ್ಗದ ವಸ್ತು ತೆಗೆದುಕೊಂಡು ಅದು ಸರಿಯಾಗಿ ಕೆಲಸ ಮಾಡದೆ ಹೋದರೆ ಮತ್ತೆ ಖರೀದಿಸಬೇಕು, ಅದರಿಂದ 2 ಬಾರಿ ಖರ್ಚಾಗುತ್ತೆ. ಆದ್ದರಿಂದ ಕೇವಲ ಕಡಿಮೆ ಬೆಲೆ ನೋಡಬೇಡಿ, ಕ್ವಾಲಿಟಿ ಪ್ರೈಸ್ ಎರಡನ್ನೂ ನೋಡಿ. ಒಳ್ಳೆ ಕ್ವಾಲಿಟಿ ಇರುವ ಸಾಮಗ್ರಿ ಸ್ವಲ್ಪ ದುಬಾರಿ ಆದರೂ ಅದು ಹೆಚ್ಚು ದಿನ ಉಪಯೋಗವಾಗ್ತಿದ್ರೆ ಅದು ಕೆಲವೊಮ್ಮೆ ಉತ್ತಮ ಸೇವಿಂಗ್ ಆಗಬಹುದು. ಇನ್ನು 7ನೇದು, ಮೆಷಿನ್ ಮೇಂಟೆನೆನ್ಸನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಮ್ಮ ಟೈಲರಿಂಗ್ ಬಿಸ್ನೆಸ್ನ ಹೃದಯವೇ ಸ್ವಿಂಗ್ ಮಿಷಿನ್ ಸರಿಯಾಗಿ ಕೆಲಸ ಮಾಡದಿದ್ದರೆ ನಮ್ಮ ಕೆಲಸ ನಿಲ್ಲುತ್ತೆ. ಆದ್ದರಿಂದ ಮಿಷಿನ್ಗೆ ಸರಿಯಾದ ಮೇಂಟೆನೆನ್ಸ್ ಮಾಡಿ, ಸ್ವಚ್ಛವಾಗಿಡಿ, ಅಗತ್ಯವಿದ್ದಾಗ ಆಯಿಲ್ ಹಾಕಿ, ನೀಡಲನ್ನು ಸಮಯಕ್ಕೆ ಬದಲಾಯಿಸಿ, ಸಣ್ಣ ಸಮಸ್ಯೆ ಇದ್ದಾಗಲೇ ಗಮನಿಸಿ. ಇನ್ನೂ ಸ್ವಲ್ಪ ದಿನ ಹೀಗೆ ಓಡಲಿ ಅಂತ ಬಿಟ್ಟರೆ ಮುಂದೆ ದೊಡ್ಡ ರಿಪೇರಿ ಖರ್ಚು ಬರ್ಬೋದು. ಸಣ್ಣ ಮೇಂಟೆನೆನ್ಸ್ ಖರ್ಚು ತಪ್ಪಿಸಲು ಹೋಗಿ ದೊಡ್ಡ ರಿಪೇರಿ ಖರ್ಚು ಮಾಡ್ಕೋಬೇಡಿ. 8ನೇದು, ಬಂದ ಹಣವನ್ನೆಲ್ಲ ಖರ್ಚು ಮಾಡಬೇಡಿ. ಇದು ಬಹಳ ಮುಖ್ಯವಾದ ಸೇವಿಂಗ್ ರೂಲು. ನಿಮಗೆ ಇವತ್ತು 1,000 ಬಂದರೆ 1,000 ಬಂದಿದೆ ಎಲ್ಲವನ್ನೂ ಖರ್ಚು ಮಾಡಿಬಿಡೋಣ ಅಂತ ಯೋಚಿಸಬೇಡಿ. ಅದರಲ್ಲೊಂದು ಭಾಗವನ್ನು ಬಿಸ್ನೆಸ್ಗಾಗಿ ಇಡಿ, ಒಂದು ಭಾಗವನ್ನು ಸೇವಿಂಗಿಗೆ ಇಡಿ, ಉಳಿದ ಹಣವನ್ನು ನಿಮ್ಮ ಅಗತ್ಯಕ್ಕೆ ಬಳಸಿಕೊಳ್ಳಿ. ನಿಖರವಾಗಿ ಎಷ್ಟು ಶೇಕಡ ಅನ್ನೋದು ನಿಮ್ಮ ಬಿಸ್ನೆಸ್ ಮತ್ತು ಮನೆಯ ಪರಿಸ್ಥಿತಿಗೆ ಅನುಗುಣವಾಗಿರುತ್ತೆ. ಆದರೆ ಮೊದಲು ಸೇವಿಂಗ್ ನಂತರ ಸ್ಪೆಂಡಿಂಗ್ ಅನ್ನುವ ಅಭ್ಯಾಸ ಬೆಳೆಸಿಕೊಳ್ಳಿ. 9ನೇದು, ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳಿ. ಟೈಲರಿಂಗ್ ಬಿಸ್ನೆಸ್ನಲ್ಲಿ ಪ್ರತಿದಿನ ಒಂದೇ ರೀತಿಯ ಇನ್ಕಮ್ ಇರಲ್ಲ. ಒಂದು ದಿನ ತುಂಬ ಕೆಲಸ ಇರಬಹುದು, ಮತ್ತೊಂದು ದಿನ ಕಡಿಮೆ ಕೆಲಸ ಇರ್ಬೋದು, ಕೆಲವೊಮ್ಮೆ ಮಿಷಿನ್ ರಿಪೇರ್ ಆಗಬಹುದು, ಕೆಲವೊಮ್ಮೆ ಮನೆಯ ಕಾರಣದಿಂದ ಕೆಲಸ ಕಡಿಮೆ ಆಗಬಹುದು. ಆದ್ದರಿಂದ ಸಾಧ್ಯವಾದಷ್ಟು ನಿಧಾನವಾಗಿ ಒಂದು ಎಮರ್ಜೆನ್ಸಿ ಫಂಡ್ ನಿರ್ಮಿಸಿಕೊಳ್ಳಿ. ಅದು ನಿಮ್ಮ ಬಿಸ್ನೆಸ್ಗೆ ಒಂದು ಸೇಫ್ಟಿ ನೆಟ್ ಆಗಿರುತ್ತೆ. ಯಾವುದೇ ಅನಿರೀಕ್ಷಿತ ಖರ್ಚು ಬಂದಾಗ ತಕ್ಷಣ ಸಾಲ ಮಾಡಬೇಕಾದ ಪರಿಸ್ಥಿತಿ ಕಡಿಮೆಯಾಗಬಹುದು. ಇನ್ನು 10ನೇದು, ಬಿಸ್ನೆಸ್ಗಾಗಿ ತೆಗೆದುಕೊಳ್ಳುವ ವಸ್ತುಗಳಲ್ಲಿ ಯೋಚಿಸಿ ಖರ್ಚು ಮಾಡಿ. ಟೈಲರಿಂಗ್ ಬಿಸ್ನೆಸ್ ಬೆಳೆಯುತ್ತಿದೆ ಅಂದರೆ ಹೊಸ ಹೊಸ ವಸ್ತುಗಳನ್ನು ಖರೀದಿಸುವ ಆಸೆ ಬರುತ್ತೆ. ಹೊಸ ಮಿಷಿನ್, ಹೊಸ ಟೇಬಲ್, ಹೊಸ ಚೇರ್, ಹೊಸ ಕಬೋರ್ಡ್, ಹೊಸ ಟೂಲ್ಸ್ ಇವೆಲ್ಲವೂ ಬೇಕಾಗ್ಬೋದು. ಆದರೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ಇದನ್ನು ಈಗಲೇ ಖರೀದಿಸ್ಬೇಕಾ? ಇದು ನನ್ನ ಇನ್ಕಮ್ ಹೆಚ್ಚಿಸಲು ಸಹಾಯ ಮಾಡುತ್ತಾ? ನನ್ನ ಕೆಲಸ ವೇಗವಾಗಿ ಮುಗಿಸಲು ಸಹಾಯ ಮಾಡುತ್ತಾ? ಗ್ರಾಹಕರಿಗೆ ಉತ್ತಮ ಸರ್ವಿಸ್ ಕೊಡಲು ಸಹಾಯ ಮಾಡುತ್ತಾ? ಹೌದು ಅಂತ ಆದರೆ ಖಂಡಿತ ಖರೀದಿಸ್ಬೋದು. ಅದನ್ನು ಒಂದ್ಸಲ ಯೋಚಿಸಿ ನೀವು ಅದನ್ನು ಖರೀದಿಸಬೇಕಾಗತ್ತೆ. ಕೇವಲ ನೋಡಲು ಚೆನ್ನಾಗಿದೆ ಅಂತ ಖರೀದಿಸಬೇಡಿ. ಇನ್ನು 11ನೇದು, ನಿಮ್ಮ ಬಿಸ್ನೆಸ್ನಲ್ಲಿ ಮತ್ತೆ ಇನ್ವೆಸ್ಟ್ ಮಾಡಿ. ಸೇವಿಂಗ್ ಅಂದರೆ ಹಣವನ್ನು ಒಂದು ಕಡೆ ಇಟ್ಟು ಬಿಡೋದು ಮಾತ್ರ ಅಲ್ಲ, ಕೆಲವೊಮ್ಮೆ ಬಿಸ್ನೆಸ್ನಲ್ಲಿ ಸರಿಯಾಗಿ ಇನ್ವೆಸ್ಟ್ ಮಾಡೋದು ಸೇವಿಂಗ್ಸ್ನ ಒಂದು ಭಾಗ. ಉದಾಹರಣೆಗೆ, ನಿಮ್ಮ ಬಳಿ ಹಳೆಯ ಮಿಷಿನ್ ಇದೆ, ಹೊಸ ಮಿಷಿನ್ ತೆಗೆದುಕೊಂಡ್ರೆ ಕೆಲಸದ ಸಮಯ ಕಡಿಮೆ ಆಗುತ್ತೆ ಮತ್ತು ನೀವು ಹೆಚ್ಚು ಸಮಯ ಕೆಲಸ ಮಾಡ್ಬೋದು. ಅಂದರೆ ಅದನ್ನು ಬಿಸ್ನೆಸ್ಗಾಗಿ ಇನ್ವೆಸ್ಟ್ ಆಗಿ ಯೋಚಿಸ್ಬೋದು. ಅದೇ ರೀತಿ ಹೊಸ ಸ್ಟಿಚಿಂಗ್ ಸ್ಕಿಲ್ ಕಲಿಯುವುದು ಇನ್ವೆಸ್ಟ್ಮೆಂಟ್. ಒಂದು ಹೊಸ ಬ್ಲೌಸ್ ಡಿಸೈನ್ ಕಲಿತ್ರೆ ನೀವು ಮುಂದೆ ಅದಕ್ಕೆ ಚಾರ್ಜ್ ಪಡೆಯಬಹುದು. ಅಂದರೆ ನಿಮ್ಮ ಸ್ಕಿಲ್ನಲ್ಲಿ ಇನ್ವೆಸ್ಟ್ ಮಾಡುವ ಹಣವು ವ್ಯರ್ಥವಲ್ಲ. ಇನ್ನು 12ನೇದು, ನಾಲೆಜ್ ಮೇಲೆ ಖರ್ಚು ಮಾಡಲು ಹೆದರಬೇಡಿ. ಟೈಲರಿಂಗ್ನಲ್ಲಿ ಹೊಸದನ್ನು ಕಲಿಯುವುದು ತುಂಬ ಮುಖ್ಯ. ಹೊಸ ಬ್ಲೌಸ್ ಡಿಸೈನ್ಸ್, ಹೊಸ ಕಟಿಂಗ್ ಮೆಥಡ್ಸ್, ಹೊಸ ಸ್ಲೀವ್ಸ್ ಡಿಸೈನ್ಸ್, ಹೊಸ ನೆಕ್ ಪ್ಯಾಟರ್ನ್ಸ್, ಹೊಸ ಸ್ಟಿಚಿಂಗ್ ಟೆಕ್ನಿಕ್ಸ್ ಇವೆಲ್ಲ ಕಲಿಯುತ್ತಾ ಇರಬೇಕು. ಯಾಕಂದರೆ ಫ್ಯಾಷನ್ ಬದಲಾಗ್ತಾ ಇರುತ್ತೆ. ನಾವು ಒಂದೇ
ಡಿಸೈನಲ್ಲಿ ನಿಂತುಬಿಟ್ರೆ ನಮ್ಮ ಬಿಸ್ನೆಸ್ ಕೂಡ ಅದೇ ಮಟ್ಟದಲ್ಲಿ ನಿಂತು ಬಿಡ್ಬೋದು. ಆದ್ದರಿಂದ ನಿಮ್ಮ ಸ್ಕಿಲ್ ಬೆಳೆಯಲು ಬೇಕಾದ ಲರ್ನಿಂಗಿಗೆ ಹಣ ಮತ್ತು ಸಮಯ ಹೂಡಿಕೆ ಮಾಡೋದನ್ನು ತಪ್ಪಾಗಿ ನೋಡಬೇಡಿ. ಇನ್ನು 13ನೇದು, ಕಸ್ಟಮರ್ಸ್ ಬಂದಾಗ ಕೆಲಸ ಮಾತ್ರ ನೋಡಬೇಡಿ. ಕಸ್ಟಮರ್ ಸರ್ವಿಸ್ ಕೂಡ ಬಿಸ್ನೆಸ್ನ ಒಂದು ಭಾಗ. ಒಬ್ಬ ಕಸ್ಟಮರ್ಗೆ ನೀವು ಚೆನ್ನಾಗಿ ಕೆಲಸ ಮಾಡಿಕೊಟ್ರೆ ಅವರು ಮತ್ತೊಬ್ಬರಿಗೆ ಹೇಳ್ಬೋದು. ಹೀಗೆ ಒಬ್ಬರಿಂದ ಒಬ್ಬರಿಗೆ ಕಸ್ಟಮರ್ಸ್ ಬರಬಹುದು. ಆದರೆ ಕಸ್ಟಮರ್ಗೆ ಸಮಯಕ್ಕೆ ಕೆಲಸ ಕೊಡೋದೇ ಇದ್ದರೆ, ಅಳತೆ ತಪ್ಪಿದರೆ, ಮಾತಿನಲ್ಲಿ ಗೌರವ ಇಲ್ಲದಿದ್ದರೆ ಅವರು ಮತ್ತೆ ಬರದೇ ಇರಬಹುದು. ಹೀಗಾಗಿ ಒಳ್ಳೆಯ ಸರ್ವಿಸ್ ಕೊಡುವುದು ಒಂದು ರೀತಿಯ ಸೇವಿಂಗ್. ಏಕೆಂದರೆ ಹೊಸ ಕಸ್ಟಮರ್ಸ್ ಹುಡುಕಲು ನೀವು ಹೆಚ್ಚು ಸಮಯ ಮತ್ತು ಹಣ ಖರ್ಚು ಮಾಡುವ ಅವಶ್ಯಕತೆ ಕಡಿಮೆ ಆಗ್ಬೋದು. 14ನೇದು, ಅಡ್ವಾನ್ಸ್ ತೆಗೆದುಕೊಳ್ಳುವ ಅಭ್ಯಾಸ ಬೆಳೆಸ್ಕೊಳ್ಳಿ. ಅಂದರೆ ಕಸ್ಟಮ್ ಟೈಲರಿಂಗ್ನಲ್ಲಿ ಕೆಲವೊಮ್ಮೆ ಗ್ರಾಹಕರು ಕೆಲಸ ಕೊಟ್ಟ ನಂತರ ಹಣ ಕೊಡ್ತಾರೆ. ಆದರೆ ಮೆಟೀರಿಯಲ್ ಖರೀದಿಸಲು ಅಥವಾ ಕೆಲಸ ಶುರು ಮಾಡಲು ನಿಮಗೆ ಹಣ ಬೇಕಾಗ್ಬೋದು. ಸಾಧ್ಯವಾದರೆ ನಿಮ್ಮ ಬಿಸ್ನೆಸ್ ಪ್ರಾಕ್ಟೀಸ್ಗೆ ಸೂಕ್ತವಾದ ಸಂದರ್ಭಗಳಲ್ಲಿ ಅಡ್ವಾನ್ಸ್ ಪೇಮೆಂಟ್ ತೆಗೆದುಕೊಳ್ಳುವ ವ್ಯವಸ್ಥೆ ಇಟ್ಕೋಬೋದು. ಅದರೊಂದಿಗೆ ನಿಮ್ಮ ಹಣ ಬಿಸ್ನೆಸ್ನಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ಕಡಿಮೆ ಆಗ್ಬೋದು. ಆದರೆ ಯಾವಾಗಲೂ ಗ್ರಾಹಕರ ಜೊತೆ ಸ್ಪಷ್ಟವಾಗಿ ಚಾರ್ಜ್ ಮತ್ತು ಪೇಮೆಂಟ್ ಟರ್ಮ್ಸ್ ಮುಂಚಿತವಾಗಿಯೇ ತಿಳಿಸಿ. 15ನೇದು, ಯಾರಿಗೆ ಏನು ಕೊಟ್ಟೆ ಅನ್ನೋದನ್ನು ಕೂಡ ಬರೆದಿಡಿ. ಅಂದರೆ ಕೆಲವೊಮ್ಮೆ ನಾವು ಹತ್ತಿರದವರು, ಸ್ನೇಹಿತರು, ಸಂಬಂಧಿಕರು ಅಂತ ಕೆಲಸ ಮಾಡಿಕೊಡ್ತೀವಿ, ಹಣ ನಂತರ ಕೊಡ್ತಾರೆ ಅಂತ ಬಿಡ್ತೀವಿ. ಆದರೆ ನಂತರ ಮರೆತು ಹೋಗ್ಬೋದು. ಆದ್ದರಿಂದ ಕೆಲಸದ ಲೆಕ್ಕವನ್ನು ಬರೆಯಿರಿ. ಯಾರ ಕೆಲಸ, ಎಷ್ಟು ಚಾರ್ಜು, ಎಷ್ಟು ಅಡ್ವಾನ್ಸು, ಇನ್ನೆಷ್ಟು ಬಾಕಿ, ಎಲ್ಲವನ್ನೂ ನೋಟ್ ಮಾಡ್ಕೊಳ್ಳಿ. ಇದು ಬಿಸ್ನೆಸ್ನಲ್ಲಿ ಹಣ ಸೋರಿಕೆಯಾಗುವುದನ್ನು ತಡೆಯಲು ತುಂಬ ಸಹಾಯ ಮಾಡುತ್ತದೆ. ಇನ್ನು 16ನೇದು, ಪ್ರತಿದಿನ ಸ್ವಲ್ಪವಾದರೂ ಸೇವ್ ಮಾಡಿ. ತಿಂಗಳ ಕೊನೆಯಲ್ಲಿ ಉಳಿದ್ರೆ ಸೇವ್ ಮಾಡುತ್ತೇನೆ ಅಂತ ಹೇಳಬೇಡಿ. ಹೆಚ್ಚಿನ ಸಂದರ್ಭಗಳಲ್ಲಿ ತಿಂಗಳ ಕೊನೆಯಲ್ಲಿ ಏನೂ ಉಳಿಯುವುದಿಲ್ಲ. ಆದ್ದರಿಂದ ಆದಾಯ ಬಂದಾಗಲೇ ಒಂದು ಚಿಕ್ಕ ಮೊತ್ತವನ್ನು ಬೇರೆ ಇಡುವ ಅಭ್ಯಾಸ ಮಾಡಿ. 20 ಆಗಿರ್ಬೋದು, 50, 100. ಮೊತ್ತ ದೊಡ್ಡವಾಗಿರ್ಬೇಕಂತೇನಿಲ್ಲ, ಅಭ್ಯಾಸ ದೊಡ್ಡದು. ಇವತ್ತು ಸ್ವಲ್ಪ ಹೀಗೆ ನಿಧಾನವಾಗಿ ಒಂದು ಮೊತ್ತವಾಗುತ್ತದೆ. 17ನೇದು, ನಿಮ್ಮ ಬಿಸ್ನೆಸ್ ಬೆಳೆಯುತ್ತದಂತೆ ಲೈಫ್ ಸ್ಟೈಲ್ ಮಾತ್ರ ಹೆಚ್ಚಿಸಬೇಡಿ. ಇದು ತುಂಬ ಮುಖ್ಯವಾದ ವಿಷಯ. ಬಿಸ್ನೆಸ್ನಲ್ಲಿ ಇನ್ಕಮ್ ಹೆಚ್ಚಾದ ತಕ್ಷಣ ನಮ್ಮ ಖರ್ಚು ಕೂಡ ಹೆಚ್ಚಾಗುತ್ತೆ. ಹಿಂದೆ 500 ಖರ್ಚು ಮಾಡ್ತಿದ್ವಿ, ಈಗ 1000 ಖರ್ಚು ಮಾಡ್ತೀವಿ. ಹಣ ಹೆಚ್ಚಾದಷ್ಟು ಖರ್ಚು ಹೆಚ್ಚಿಸುತ್ತಾ ಹೋದರೆ ನಿಮ್ಮ ಬಿಸ್ನೆಸ್ ಬೆಳೆಯೋದಿರು, ಸೇವಿಂಗ್ಸ್ ಬೆಳೆಯುವುದಿಲ್ಲ. ಆದ್ದರಿಂದ ನಿಮ್ಮ ಇನ್ಕಮ್ ಹೆಚ್ಚಾದಾಗ ಒಂದು ಭಾಗವನ್ನು ನಿಮ್ಮ ಬಿಸ್ನೆಸ್ ಬೆಳವಣಿಗೆಗೆ, ಒಂದು ಭಾಗವನ್ನು ನಿಮ್ಮ ಸೇವಿಂಗ್ಸ್ಗೆ ಇಡಿ. ಆಗ ನಿಮ್ಮ ಬಿಸ್ನೆಸ್ ಮಾತ್ರವಲ್ಲ, ನಿಮ್ಮ ಫೈನಾನ್ಷಿಯಲಿ ಸ್ಟೇಬಿಲಿಟಿ ಕೂಡ ಬೆಳೆಯುತ್ತದೆ. ಕೊನೆಯದಾಗಿ ಒಂದು ಮುಖ್ಯವಾದ ಮಾತು ಸ್ನೇಹಿತರೆ, ಟೈಲರಿಂಗ್ನಲ್ಲಿ ಯಶಸ್ಸು ಅಂದರೆ ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿದ್ರಿ ಅನ್ನೋದಷ್ಟೇ ಮುಖ್ಯ ಅಲ್ಲ. ತಿಂಗಳಿಗೆ ಎಷ್ಟು ಹಣ ಬಂತು ಅನ್ನೋದು ಅಷ್ಟೇ ಮುಖ್ಯ ಅಲ್ಲ. ನೀವು ಎಷ್ಟು ಹಣ ಉಳಿಸ್ಕೊಂಡ್ರಿ, ನಿಮ್ಮ ಬಿಸ್ನೆಸ್ ಎಷ್ಟು ಸ್ಥಿರವಾಗಿದೆ, ನಿಮ್ಮ ಸ್ಕಿಲ್ ಎಷ್ಟು ಬೆಳೆದಿದೆ, ನಿಮ್ಮ ಕಸ್ಟಮರ್ ಎಷ್ಟು ತೃಪ್ತರಾಗಿದ್ದಾರೆ, ಇವೆಲ್ಲವೂ ಮುಖ್ಯ. ನಾವು ಕಷ್ಟಪಟ್ಟು ಹಣ ಸಂಪಾದಿಸ್ತೇವೆ, ಆದರೆ ಅದನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಹಣ ನಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ಆದ್ದರಿಂದ ಇವತ್ತಿನಿಂದ ಒಂದು ಚಿಕ್ಕ ನಿರ್ಧಾರ ಮಾಡಿ. ನನ್ನ ಟೈಲರಿಂಗ್ ಬಿಸ್ನೆಸ್ನಲ್ಲಿ ಬಂದ ಪ್ರತಿಯೊಂದು ರೂಪಾಯಿಗೂ ನಾನು ಲೆಕ್ಕ ಇಡುತ್ತೇನೆ. ಅಗತ್ಯವಿಲ್ಲದ ಖರ್ಚು ಕಡಿಮೆ ಮಾಡುತ್ತೇನೆ. ಬಿಸ್ನೆಸ್ ಹಣ ಮತ್ತು ಮನೆಯ ಹಣವನ್ನು ಬೇರೆ ಇಡುತ್ತೇನೆ. ಪ್ರತಿದಿನ ಸ್ವಲ್ಪವಾದರೂ ಸೇವಿಂಗ್ಸ್ ಮಾಡ್ತೀನಿ. ನನ್ನ ಸ್ಕಿಲ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ನನ್ನ ಬಿಸ್ನೆಸ್ಸನ್ನು ನಿಧಾನವಾಗಿ ಆದರೆ ಗಟ್ಟಿಯಾಗಿ ಬೆಳೆಸ್ತೀನಿ. ನೆನ್ಪಿಟ್ಕೊಳ್ಳಿ, ಹಣ ಸಂಪಾದಿಸೋದು ಒಂದು ಕಲೆ, ಹಣ ಉಳಿಸೋದು ಇನ್ನೊಂದು ಕಲೆ. ಹಣವನ್ನು ಸರಿಯಾದ ಜಾಗದಲ್ಲಿ ಬಳಸ್ಕೊಂಡು ಮತ್ತು ಹಣ ಸಂಪಾದಿಸೋದು ಅದಕ್ಕಿಂತ ದೊಡ್ಡ ಕಲೆ. ನಿಮ್ಮ ಕೈಯಲ್ಲಿರುವ ಹೊಲಿಗೆ ಯಂತ್ರ ಕೇವಲ ಬಟ್ಟೆಯನ್ನು ಹೊಲಿಯುವ ಯಂತ್ರ ಅಲ್ಲ, ಅದು ನಿಮ್ಮ ಕನಸನ್ನು ಕಟ್ಟುವ ಒಂದು ಸಾಧನ. ನಿಮ್ಮ ಕೈಯಲ್ಲಿರುವ ಸೂಜಿ ಮತ್ತು ದಾರ ಬಟ್ಟೆಯನ್ನು ಮಾತ್ರ ಜೋಡಿಸುವುದಲ್ಲ, ಅದು ನಿಮ್ಮ ಕುಟುಂಬದ ಭವಿಷ್ಯವನ್ನು ನಿಧಾನವಾಗಿ ಜೋಡಿಸ್ಬೋದು. ಆದ್ದರಿಂದ ಕೆಲಸ ಮಾಡಿ, ಉಳಿತಾಯ ಮಾಡಿ, ಕಲಿಯಿರಿ, ಮುಂದೆ ಸಾಗಿರಿ ಮತ್ತು ಮುಖ್ಯವಾಗಿ ನಿಮ್ಮ ಕಷ್ಟಪಟ್ಟು ಗಳಿಸಿದ ಹಣಕ್ಕೆ ನೀವು ಗೌರವ ಕೊಡಿ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ನಾನು ಎಷ್ಟು ದೂರ ಬಂದಿದ್ದೇನೆ ಎಂದು ಹೆಮ್ಮೆ ಪಡುವಂತಾಗಲಿ. ನಿಮ್ಮ ಟೈಲರಿಂಗ್ ಬಿಸ್ನೆಸ್ ಬೆಳೆಯಲಿ, ನಿಮ್ಮ ಕೌಶಲ್ಯ ಹೆಚ್ಚಾಗಲಿ, ನಿಮ್ಮ ಹಣದ ಉಳಿತಾಯ ಹೆಚ್ಚಾಗಲಿ, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿ ಮತ್ತು ನಿಮ್ಮ ಜೀವನ ಇನ್ನಷ್ಟು ಸುಂದರವಾಗಿರಲಿ. ದುಡ್ಡು ಸಂಪಾದಿಸಿ, ದುಡ್ಡು ಉಳಿಸಿ, ದುಡ್ಡನ್ನು ಸರಿಯಾಗಿ ಬಳಸಿಕೊಳ್ಳಿ. ಇದೇ ನಿಮ್ಮ ಟೈಲರಿಂಗ್ ಬಿಸ್ನೆಸ್ ಯಶಸ್ಸಿನ ಗುಟ್ಟು.
ಧನ್ಯವಾದಗಳು. ಇಷ್ಟೊತ್ತು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.